ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಹರನ್ ಯೂಟ್ಯೂಬ್ ಚಾನಲ್. ತುಂಬ ನಮ್ಮ ಡೆಲಿವರಿ ಬಾಯ್ಸ್ ಕೇಳ್ತಾರೆ ಇರ್ತಾರೆ ಯಾವಾಗಲೂ, ನೀವು ರಾಪಿಡೋ ಮಾಡ್ತೀರಾ, ಪೋರ್ಟರ್ ಮಾಡ್ತೀರಾ, ಯಾವ ಡ್ಯೂಟಿ ಮಾಡ್ತೀರಾ, ಎಷ್ಟು ಅರ್ನಿಂಗ್ಸ್ ಮಾಡ್ತೀರಾ, ನೀವು ಎಲ್ಲರ ಥರನೇ ಲೈವ್ ಆಗಿ ವಿಡಿಯೋ ಮಾಡ್ಕೊಂಡು ತೋರಿಸಿ ಅಂತ ಸುಮಾರು ಜನ ಕಮೆಂಟ್ಸ್ ಆಗ್ತಾನೆ ಇರ್ತಾರೆ. ನಾನು ಅದಕ್ಕೆ ರಿಪ್ಲೈ ಕೊಡ್ತಾ ಇದ್ದೆ, ನಮ್ಮ ಹತ್ರ ಕ್ಯಾಮ್ರಾ ಇಲ್ಲ, ಲೈವ್ ಆಗಿ ಟ್ರಾವೆಲ್ ಮಾಡ್ಕೊಂಡು ವಿಡಿಯೋ ಮಾಡೋಕ್ಕೆ, ಹಂಗಾಗಿ ಮಾಡೋಕ್ಕಾಗಲ್ಲ ಅಂತ ನಾನು ಸುಮಾರು ವಿಡಿಯೋದಲ್ಲಿ ಹೇಳ್ತಾ ಇದ್ದೆ. ಆದರೆ ಇವತ್ತು ಒಂದು ಟ್ರೈ ಮಾಡೋಣ. ನಾನು ಎಲ್ಲರ ಥರ ಒಂದು SP ರೋಡಲ್ಲಿ ಏನು ಕೆಲಸ ಮಾಡ್ತೀನಿ, ಯಾವ ಥರ ಆರ್ಡ್ರ್ ಪಿಕ್ ಮಾಡ್ತೀನಿ, ಎಷ್ಟಾಗುತ್ತೆ ಫರ್ ಡೇಗೆ, ಎಷ್ಟು ಆರ್ಡ್ರ್ ಬರುತ್ತೆ ನಂದು, ಸಂಪೂರ್ಣವಾಗಿ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಲೈವ್ ಆಗಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು. ಯಾಕೆ ನಂದು ಆನ್ಲೈನಲ್ಲಿ 20% ಅಷ್ಟೇ ಡ್ಯೂಟಿ ಮಾಡೋದು, ಮಿಕ್ಕಿದ್ದೆಲ್ಲ ಆಫ್ಲೈನಲ್ಲಿ ಏನಾದ್ರು ಕಡಿಮೆ ಆರ್ಡ್ರ್ ಬಂದರೆ ರಾಪಿಡೋ ಪೋರ್ಟರ್ ಆನ್ ಮಾಡ್ಕೊಂಡು ಆರ್ಡ್ರ್ ತೊಗೊಂಬರ್ತೀನಿ ಮನೆ ಕಡೆ. ಇವೇನಾದ್ರು ಪರ್ಸ್ನಲ್ ಆರ್ಡ್ರ್ ಜಾಸ್ತಿ ಬಂದು ಅಲ್ಲಿ ಪಿಕಪ್ ಮಾಡೋಕ್ಕೆ ಟೈಮ್ ಆಯ್ತು ಅಂದರೆ ನಾನು ಆನ್ಲೈನ್ ಮಾಡೋಕ್ಕೆ ಹೋಗಲ್ಲ. ಹಂಗಾಗಿ ಬನ್ನಿ ಇವಾಗ ಎಷ್ಟು ಆರ್ಡ್ರ್ ಪಿಕಪ್ ಮಾಡ್ತೀನಿ ಅಂತ SP ರೋಡಿಗೆ ಹೋಗೋಣ. ಅಲ್ಲೇ ಎಲ್ಲ ತೋರಿಸ್ತೀನಿ, ಪ್ರತಿಯೊಂದು ಅಂಗಡಿಗಳಲ್ಲಿ ಎಷ್ಟು ಆರ್ಡ್ರ್ ಬರುತ್ತೆ, ದೊಡ್ಡ ಐಟಮ್ ಬರುತ್ತಾ, ಚಿಕ್ಕ ಐಟಮ್ ಬರುತ್ತಾ, ಎಲ್ಲ ಲೈವ್ ಸಮೇತ ತೋರಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನೇನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಮ್ಮ ಚಾನಲ್ಲು, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ವಿಡಿಯೋ ಮಾಡೋಕ್ಕೆ ಇದು ಒಂದು ಮೋಟಿವೇಶನ್ ಬರುತ್ತೆ. ಹಾಗಾಗಿ ನೀವು ಸಪೋರ್ಟ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಈ ವಿಡಿಯೋಗೆ ಅತಿ ಹೆಚ್ಚು ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ಇವತ್ತು ಕೆಲಸ ಲೇಟ್ ಆದರೂ ಪರವಾಗಿಲ್ಲ, ಡಿಲೇ ಆದರೂ ಪರವಾಗಿಲ್ಲ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಚಾಲೆಂಜಾಗಿ ತಗೊಂಡು ವಿಡಿಯೋ ಮಾಡ್ಕೊಂಡು SP ರೋಡ್ಲೇ ಬನ್ನಿ ಹೋಗೋಣ. SP ರೋಡ್ಗೆ ಇನ್ಯಾಕೆ ಥರ ಮಾಡೋಣ. ಆಲ್ರೆಡಿ ಈ ಕಡೆಯಿಂದ 3 ಆರ್ಡ್ರ್ ಪಿಕಪ್ ಮಾಡಿದ್ದೀನಿ. SP ರೋಡ್ಗೆ ಡ್ರಾಪ್ ಮಾಡಬೇಕು. ಅದು ಡ್ರಾಪ್ ಆದಮೇಲೆ ಎಷ್ಟು ಆರ್ಡ್ರ್ ಪಿಕ್ ಮಾಡ್ತೀನಿ ಅಂತ ನಿಮಗೆ ಲೈವಾಗಿ ಎಲ್ಲ ಅಂಗಡಿಗಳಿಗೆ ಹೋಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಬನ್ನಿ SP ರೋಡ್ಗೆ ಹೋಗೋಣ. ಕೊಡಿ ಸರ್ ಐಟಮ್ ಹೆವಿ ಟೆಲಿಕಾಮ್ದು ಬೇಗ ಕೊಡಿ. ನಮಸ್ಕಾರ. ಹಾಂ ನೋಡಿ, ಫಸ್ಟ್ ಟೈಮ್ ಇವತ್ತು ಇಷ್ಟು ಫಾಸ್ಟಾಗಿ ಐಟಮ್ ಕೊಡ್ತಿರೋದು ಇವತ್ತು ಫಸ್ಟ್ ಟೈಮ್. ನೀನೇ ಬೇಗ ಕೊಡಿ, ಪ್ಯಾಕ್ ಮಾಡಿ. ನೋಡಿ SP ರೋಡು ಮಹಾದೇವ್ ಟೆಲಿಕಾಮ್ ಅಂತ, ಮೌಂಟ್ ಆಪೋಸಿಟ್. ಎಲ್ಲ ಸ್ಪೇರ್ ಪಾರ್ಟ್ಸ್ ಸಿಗುತ್ತೆ, ಮೊಬೈಲ್ ಡಿಸ್ಪ್ಲೇ ಸಿಗುತ್ತೆ. ತಗೊಳ್ಳಿ ಇಲ್ಲಿ ಬಂದು ಇವ್ರ ಹತ್ರ. ಫಸ್ಟ್ ಆರ್ಡ್ರ್ ಪಿಕ್ ಮಾಡ್ತಿದ್ದೀನಿ ಇವತ್ತು. ನೋಡಿ, ಅಮಾವಾಸ್ಯೆ ದಿನ ಫಸ್ಟ್ನೇ ಆರ್ಡ್ರ್, ಅದಕ್ಕೆ ಬೇಗ ಕೊಡ್ತವ್ರೆ ಅಮಾವಾಸ್ಯೆ ಅಂತ. ಓಕೆ, ನೆಕ್ಸ್ಟ್ ಆರ್ಡ್ರಿಗೆ ಹೋಗ್ತೀನಿ ಇವಾಗ. ಸೆಕೆಂಡ್ ಆರ್ಡರ್ ಪಿಕಪ್ ಆಗಿದೆ. ಇವಾಗ 3ನೇ ಆರ್ಡ್ರಿಗೆ ಹೋಗ್ತಾ ಇದ್ದೀನಿ. ನೋಡಿ, ಎಲ್ಲ ಚಿಕ್ಕದು ಮೊಬೈಲ್ ಸ್ಪೇರ್ ಪಾರ್ಟ್ಸ್ ಅಷ್ಟೇ. ಕೊಡಿ ಬೇಗ ಕೊಡಿ, ಒಂದು ಬಾಕ್ಸ್ ನಾನು ಹಾಕೊಂಡು ಹೋಗ್ತೀನಿ. ಹಾಲ್ ಸ್ವಲ್ಪ ಬಬಲ್ಸ್ ಹಾಕೊಡು. ಡಿಸ್ಪ್ಲೇ ಆಮೇಲೆ ಡ್ಯಾಮೇಜ್ ಆದರೆ ಏನು ಮಾಡ್ತೀವಿ ಆಮೇಲೆ. ಓಕೆ, ಥರ್ಡ್ ಒನ್ ಪಿಕಪ್ ಆಯಿತು. ಇದು ಒಂದು ಡಿಸ್ಪ್ಲೇ ಅಷ್ಟೇ, ಸ್ಮಾಲ್ ಡಿಸ್ಪ್ಲೇ. 3ನೇ ಆರ್ಡ್ರ್ ಪಿಕಪ್ ಆಗಿದೆ. ಫೈನಲಿ ಎಷ್ಟು ಆರ್ಡ್ರ್ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಇವತ್ತಿನ ಸಂಪಾದನೆಯಿಂದ 3 ಆರ್ಡ್ರ್ ಕಂಪ್ಲೀಟ್ ಆಯಿತು. ಬನ್ನಿ ನೆಕ್ಸ್ಟ್ ಆರ್ಡ್ರಿಗೆ ಹೋಗೋಣ. 4ನೇ ಆರ್ಡ್ರ್ BT ಟೆಲಿಕಾಮ್ ಪಿಕಪ್ ಬರ್ತಾ ಇದ್ದೀನಿ. ಒಂದು ಆರ್ಡ್ರ್ ಇದೆ ನೋಡಿ, ರಫೀಕ್ ಬೈದು ಒಂದು ಆರ್ಡ್ರ್ ಎಲೆಕ್ಟ್ರಾಸಿಟಿ. ಲೈನ್ ಫುಲ್ಲು ಬರೀ ಮೊಬೈಲ್ ಡಿಸ್ಪ್ಲೇ ಎಲ್ಲ ಇರೋದು. ಜಾಸ್ತಿ ಎಲ್ಲ ನಮ್ಮದು ಪಿಕಪ್ಪು ಈ ರೋಡಲ್ಲೇ ಇರುತ್ತೆ. ಮೊಬೈಲು, ಲ್ಯಾಪ್ಟಾಪ್. ಇಲ್ಲಿ MM ಪ್ಲಾಜಾ, ಈ ಕಡೆ ಮೌಂಟು ಎಲ್ಲ ಜಾಸ್ತಿ ಇಲ್ಲ. 3 ಆರ್ಡ್ರು ಪಿಕಪ್ ಆಗಿದೆ. ಇನ್ನೂ ಇಲ್ಲೊಂದು ಅಂಗಡಿ ಇದೆ, ಮಿಕ್ಸಿ ಜಾರ್ ಕೊಟ್ಟಿದ್ದೆ ನೆನ್ನೆ, ರೆಡಿ ಆಗಿದೆ. ಹೆಂಗೆ ಕೇಳ್ತೀನಿ ಇದು ಅಂತ. ಈ ಗಲ್ಲಿ ರೋಡಲ್ಲಿ SP ರೋಡಲ್ಲಿ ಓಡಾಡೋದೇ ಭಾರಿ ಹಿಂಸೆ. 2 ವೀಲರು ಹೋಗಲ್ಲ ಇಲ್ಲಿ, ಎಲ್ಲ ಪಾರ್ಕಿಂಗ್ ರೋಡಲ್ಲೇ ಮಾಡಿರ್ತಾರೆ. ಈ ಒಂದು ಅಂಗಡಿ ನೋಡೋಣ, ರೆಡಿ ಆಗಿದೆ ಹೆಂಗೆ ಗೊತ್ತಿಲ್ಲ. ಒಬ್ಬೊಬ್ಬರ ಹತ್ರಕ್ಕೆ 2-3 ಸಲ ಬರಬೇಕು ಕೇಳೋಕ್ಕೆ, ಅದೇ ಬೇಜಾರ. ಇಲ್ಲ ಒಂದು ಸಲ ಬಂದರೆ ರೆಡಿ ಆಗೋಲ್ಲ. ಅಣ್ಣ ರೆಡಿ ಆಗಿತ್ತಾ? ರೆಡಿ ಅಣ್ಣ, ಅದು ಜಾರು ಎಣ್ಣೆ ಕೊಟ್ಟಿದ್ದ ಅಣ್ಣ. ಹಿಂಗೆ ಎಷ್ಟು ಹತ್ತೀಯ? ನೀವೊಂದು ½ ಅವರ್ ಇರ್ತೀನಿ, ಟೈಮ್ ಆಗೋಯ್ತಲ್ಲ. ½ ಅವರ್ ಬಿಟ್ಕೊಂಬತ್ತೀನಿ ಮಾಡಿಟ್ಟಿರ, ಮತ್ತೆ ಬರೋಕ್ಕಾಗಲಿ ಗಲ್ಲಿ ಒಳಗಡೆ ಆಗಲ್ಲ. ಸರಿ ಆಯ್ತು. ಇದು ರೆಡಿಯಾಗಿಲ್ಲ ನೋಡಿ, ಮತ್ತೆ ಬರಬೇಕಿನ್ನು ಅರ್ಧ ಗಂಟೆ ಬಿಟ್ಟು. ಒಂದು ಸಲ ಬಂದ ತಕ್ಷಣ ರೆಡಿ ಆಗ್ಬಿಟ್ರೆ ತಲೆನೋವೇ ಇಲ್ಲ. ಏನು ಮಾಡೋದು, ಆನ್ಲೈನ್ ಆರ್ಡ್ರ್ ಅಂದರೆ ರೆಡಿ ಆದಮೇಲೆ ಬುಕ್ ಮಾಡ್ತಾರೆ. ಬಟ್ ನಮ್ಮದು ಪರ್ಸ್ನಲ್ ಕಸ್ಟಮರ್ ಇರೋದವ ಹಿಂಗೆ 2 ಸಲ 3 ಸಲ ಬರ್ತಾ ಇರ್ಬೇಕು ಅಂಗಡಿ ಹತ್ರ.
ಒಂದ್ಸಲಿ ಎಲ್ಲ ಬಂದು ಹೇಳಿ ಹೋಗಬೇಕು ರೆಡಿ ಮಾಡಿಡಿ ಅಂತ, ಆಮೇಲೆ ಇನ್ನೊಂದ್ಸಲಿ ಬರಬೇಕು. ಈ ಥರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆನ್ಲೈನ್ ಆರ್ಡ್ರ್ ನಂಬ್ಕೊಂಡ್ರೆ ಕೆಲಸ ಆಗಲ್ಲಲ್ವಾ. ಯಾವಾದರೂ ಪರ್ಸ್ನಲ್ಲಿ ಇಟ್ಕೊಂಡ್ರೆ ಮಾತ್ರ ವರ್ಕೌಟ್ ಆಗುತ್ತೆ. ನೋಡಿ ಇಲ್ಲೆಲ್ಲ ಟ್ರಾಫಿಕ್ ಜಾಮ್. ಇಲ್ಲಿ ಬರೋಕ್ಕೆ ಭಾರಿ ಹಿಂಸೆ ಆಗುತ್ತೆ. SP ರೋಡ್ ಹಣೆ ಬರ ಡೈಲಿ ಓಡಾಡೋರಿಗೆ ಎಷ್ಟು ಕಷ್ಟ ಅಂತ ಏನು ಮಾಡೋದು ಇಲ್ಲಿ ಗೊತ್ತಾಗ್ತಾಯಿದೆ. ನೋಡಿ ಈ ಗಲ್ಲಿ ರೋಡ್ಗಳಲ್ಲಿ ಬರೋ ವರ್ಷಕ್ಕೆ ಸುಸ್ತಾಗ್ಬಿಡುತ್ತೆ ಗುರು, ಅಷ್ಟು ತಲೆನೋವು. ಟ್ರಾಫಿಕ್ ಜಾಮು, ಹಿಂಸೆ. ಇದೊಂದು ಆರ್ಡ್ರ್ ಮಾತ್ರ ಫುಲ್ ಒಳಗಡೆ ಬರಬೇಕು ಅಂತ ಕಿಲೋಮೀಟ್ರು ಬೇಜಾರಾಗಿ ಹೋಗುತ್ತೆ. ನೋಡಿ ಚಿಕ್ಕ ರೋಡ್ಗಳು ಅಲ್ಲಿ ಇಲ್ಲಿ ಗಲ್ಲಿ ಸುತ್ಕೊಂಡು ಬರಬೇಕು. ಫೈನಲಿ ರೀಚ್ ಆದೆ. ಇದೊಂದು ಆರ್ಡ್ರ್ ಎತ್ಕೊಂಡ್ಬಿಟ್ರೆ ನೆಮ್ಮದಿನ ಎಲ್ಲ ಅಲ್ಲೇ ಇರ್ತವೆ ಹತ್ರ, ಹಂಗೆ ತಗೊಂಡು ಹೋಗ್ತಾ ಇರ್ಬೋದು. ಅದೇ ಒಂದಿದೆ ಪಿಕಪ್ ಮಾಡಿಬಿಡ್ತೀನಿ ರೀ, ಲಾಸ್ಟ್ ಇದೆ ಸರ್, ತಗೊತೀನಿ ಇದೆ. ಫೈನಲಿ ಇದು ಪಿಕಪ್ ಆಯಿತು. ಇವತ್ತು ಟೋಟಲ್ ಎಷ್ಟು ಆರ್ಡ್ರ್ ಪಿಕ್ ಮಾಡ್ತೀನಿ, ಒಂದು ಆರ್ಡ್ರಿಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನಂದು ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಇನ್ನೊಬ್ಬರು ಕಸ್ಟಮರ್ ಕಾಲ್ ಮಾಡಿದ್ರು, ಇವಾಗ ಒಂದು ಆರ್ಡ್ರ್ ಇದೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಬೇಕು, ಇನ್ನೂ 2:30ವರೆಗೂ ಇರ್ತೀನಿ ಅಂತ ಹೇಳಿದ್ದೀನಿ. ಅಷ್ಟರೊಳಗೆ ಏನಾದ್ರು ಅವ್ರದ್ದು ಆರ್ಡ್ರ್ ಬಂದರೆ ಅದು ಒಂದು ಕಲೆಕ್ಟ್ ಮಾಡ್ತೀನಿ. ಜಸ್ಟ್ ಅವ್ರದ್ದು ಒಂದು ಮೊಬೈಲ್ ಡಿಸ್ಪ್ಲೇ ಅಷ್ಟೇ. ದೊಡ್ಡ ಐಟಮ್ ಅಂತ ಯಾವುದು ಏನು ಬರೋಲ್ಲ. ಹಾರ್ಡ್ವೇರ್ ಕಡೆ ಬಂದರೆ ದೊಡ್ಡ ಐಟಮ್ ಬರುತ್ತೆ ಕಂಪ್ನಿದು. ಲ್ಯಾಪ್ಟಾಪ್ದು ಮೊಬೈಲ್ದೆಲ್ಲ ಸಿಂಪಲ್ ಐಟಮ್ಸೇ ಬರೋದೆಲ್ಲ. ಗೊತ್ತಿರಬೇಕು ಎಲ್ರಿಗೆಲ್ಲ, ಚಿಕ್ಕದು ಒಂದೊಂದು ಡಿಸ್ಪ್ಲೇ, ಮೊಬೈಲ್ ಬ್ಯಾಟ್ರಿ, ಒಂದು ಕೀಬೋರ್ಡ್ ಇಂಥವೇ ಕೊಡ್ತಾರೆ. ಇವಾಗ ಫೈನಲಿ 4 ಆರ್ಡ್ರ್ ಪಿಕಪ್ ಆಗಿದೆ. ಮನೆಯಿಂದ ಬರ್ಬೇಕಾದ್ರೆ ಆಲ್ರೆಡಿ 700 ರೂಪೀಸ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು 3 ಪರ್ಸ್ನಲ್ ಇದ್ದು SP ರೋಡಿಗೆ, ಅದು ಎತ್ಕೊಂಡು ಆನ್ಲೈನಲ್ಲಿ ಒಂದು ತೊಗೊಂಡು ಬಂದೆ 280 ರೂಪೀಸು. ಹಾಗಾಗಿ ಇವತ್ತು 700 ರೂಪೀಸ್ ಆ ಕಡೆಯಿಂದ ಚೆನ್ನಾಗಿ ವರ್ಕೌಟ್ ಆಗಿದೆ, ಲಾಸ್ ಏನಿಲ್ಲ. ಮಾರ್ಕೆಟಿಂದ ಎಷ್ಟಾಗುತ್ತೆ ಅಂತ ಫೈನಲಾಗಿ ನೋಡಬೇಕು. ಎಲ್ಲ ಕಲೆಕ್ಟ್ ಮಾಡೋವರೆಗೂ ಹೇಳೋಕ್ಕಾಗಲ್ಲ. 2:30 3 o'clock ಆಗಿಬಿಡುತ್ತೆ ಆಲ್ಮೋಸ್ಟ್ ಎಲ್ಲ ಪಿಕಪ್ ಮಾಡೋದ್ರೊಳಗೆ. ಯಾಕೆಂದರೆ ಬರ್ತಾನೆ ಇರುತ್ತೆ ಒಂದೊಂದೇ ಆರ್ಡ್ರು 2:30ವರೆಗೂ. ಅಲ್ಲಿ ತನಕ ಇರಲೇಬೇಕಾಗತ್ತೆ. ಯಾಕೆಂದರೆ ಮತ್ತೆ ಸೆಕೆಂಡ್ ಟ್ರಿಪ್ ಬರೋಲ್ಲ, ಒಂದೇ ಟ್ರಿಪ್ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋದರೆ ಆಯಿತು. ಏನೇ ಇದ್ರೂ ಅಷ್ಟರೊಳಗಡೆ ಪಿಕಪ್ ಮಾಡ್ಕೋಬೇಕು. ಯಾಕೆಂದ್ರೆ ನಮ್ಮದು 25 ಕಿಲೋಮೀಟ್ರ್ ಅಲ್ವಾ, ಹೋಗಿ ಮತ್ತೆ ಬರಬೇಕಾದ್ರೆ ಇನ್ನೊಂದು ಟ್ರಿಪ್ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಒಂದು ಟ್ರಿಪ್ಪು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಡೆಲಿವರಿ ಮಾಡೋ ಅಷ್ಟೊತ್ತಿಗೆ 5 o'clock ಆಗುತ್ತೆ. ಅಷ್ಟೇ ಡ್ಯೂಟಿ ಕ್ಲೋಸ್. ಬೆಳಗ್ಗೆ ಎಷ್ಟು ಗಂಟೆಗೆ? 11 ಗಂಟೆಗೆ ಮನೆ ಬಿಟ್ಟೆ 5 o'clock ಮನೇಲಿ ಇರ್ತೀನಿ. 6 hour ಡ್ಯೂಟಿ ಮ್ಯಾಕ್ಸಿಮಮ್, 5 to 6 hour ಪರ್ ಡೇಗೆ. ಎಷ್ಟು ಅರ್ನ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ತುಂಬ ಜನ ಕೇಳ್ತಾ ಇರ್ತಾರೆ ಪರ್ಸ್ನಲ್ ಆರ್ಡ್ರು ಮಾಡ್ಕೊಳೋದು ಹೆಂಗೆ ಅಂತ. ಬಟ್ ಇವಾಗೆಲ್ಲ ಸಿಗೋದು ತುಂಬ ಕಷ್ಟ ಪರ್ಸ್ನಲ್ಲು. ಎಲ್ಲ ನಾವು ಆವಾಗ ಸುಮಾರು ವರ್ಷಗಳಾಯ್ತು ಈ ಫೀಲ್ಡಿಗೆ ಬಂದು. ಅವಾಗ ಕೊಟ್ಟರು ನಂಬಿಕೆ ವಿಶ್ವಾಸದ ಮೇಲೆ, ನಾವು ಉಳಿಸ್ಕೊಂಡು ಹೋದವ ನಂಬಿಕೆ ವಿಶ್ವಾಸ. ಅದು ಹಾಗೆ ಪರ್ಮನೆಂಟಾಗಿ ಮಾಡ್ತಾಯಿದ್ದೀವಿ. ಬಟ್ ಇವಾಗೆಲ್ಲ ಆಗುತ್ತೋ, ಇವಾಗ ಕೊಡೋದು ಕಷ್ಟ. ಇಲ್ಲಿ ಬೇರೆ ಟ್ರಾಫಿಕ್ ಜಾಮು, ಈ ಚಿಕ್ಕ ರೋಡಲ್ಲಿ ಕಾರ್ಗಳು ಎತ್ಕೊಂಡ್ಬರ್ತಾರೆ. ಎಲ್ಲಿ ಹೋಗೋಕ್ಕಾಗತ್ತೆ ಇಲ್ಲಿ? ಈ ರೋಡಲ್ಲಿ ಕಾರ್ ಹೋಗಲ್ಲಣ್ಣ, ಎಲ್ಲಿ ಹೋಗ್ಬೇಕಾ? ಇವಾಗ ಬನ್ನಿ, ಇನ್ನೊಂದು ಪಿಕಪ್ ಇದೆ, ಹೋಗ್ತಾ ಇದ್ದೀನಿ. ಇಲ್ಲೇ ಶಾರದಾ ಟಾಕೀಸ್ ಮುಂದೆ SPF ಪ್ಲಾಜಾ ಬಿಲ್ಡಿಂಗಲ್ಲಿ ಒಂದಿದೆ, ಅದು ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ. ಈ SP ರೋಡಲ್ಲಿ ಪಾರ್ಕಿಂಗ್ ಒಂದು ಸಮಸ್ಯೆ ಗುರು. ಎಲ್ಲಂದ್ರಲ್ಲೇ ಗಾಡಿ ಹಾಕೋಕ್ಕೂ ಭಯ. ಇಲ್ಲೇ ರೋಡ್ ಸೈಡಾಗ ಅಂಗಡಿ ಇದೆ, ಪಟ್ಟ ಅಂತ ಎತ್ಕೊಂಡು ಬಂದುಬಿಡ್ತೀನಿ ಹೋಗಿ ಬೇಗ 1 ನಿಮಿಷದಲ್ಲಿ. ಯಾರು ಪೊಲೀಸರು ಬಂದರೆ ನೋ ಪಾರ್ಕಿಂಗ್ ಅಂತ 1000 ರೂಪಾಯಿ ಫೈನು. ಬೇಗ ಇಲ್ಲೇ ಪಕ್ಕದಲ್ಲಿ ಅಂಗಡಿ ಇದೆ. ಸರ್ ಒಂದು ಐಫಾ ಸ್ಟೋರೇಜ್ ಕೊಡಿ ಸರ್, ಆಯಿತಾ? ಹಿಂಗಪ್ಪ ಅವ್ರದ್ದು. ನೋಡಿ ಸ್ನೇಹಿತರೆ, ಇದು ಪಿಕಪ್ ಮಾಡಿದೆ. ಇದು ಸ್ಮಾಲ್ ಐಟಮಾಗಿ ಕೊಟ್ಟಿದ್ದಾರೆ, ಎಲ್ಲ HP ಲ್ಯಾಪ್ಟಾಪ್ ಸ್ಪೇಸ್ ಪಾರ್ಟ್ಸು. ಇವ್ರದ್ದು 2 ಕಡೆ ಪಿಕಪ್ ಇದೆ. ಸದ್ಯಕ್ಕೆ ಒಂದು ಮಾಡಿದ್ದೀನಿ, ಇವಾಗ ಇನ್ನೊಂದು ಹೋಗ್ಬೇಕಾದ್ರೆ ತೊಗೊತೀನಿ. ನೋಡಿ ಗಾಡಿ ಇಲ್ಲೇ ರೋಡಲ್ಲೇ ಹಾಕಿದ್ದೀನಿ. ಇವತ್ತು ಯಾರೂ ಇಲ್ಲ ಸದ್ಯ, ನನ್ನ ಅದೃಷ್ಟ. ಇಲ್ಲೇ ಶಾರದಾ ಟಾಕೀಸು, ದೋಸಿಯಾ ಸಿಟಿ ಮುಂದೆ ಗಾಡಿ ಹಾಕಿದ್ದೆ. ಆಯಿತು, ಬೇಗ ಪಿಕಪ್ ಆಗ್ತಾಯಿದೆ. ಇವತ್ತೇ ಥರ ಎಲ್ಲ ದಿನ ರೆಡಿ ಮಾಡಿಬಿಟ್ರೆ ಟೆನ್ಷನ್ ಇಲ್ಲ, ಪಟ ಅಂತ ಆಗೋಗುತ್ತೆ ಕೆಲಸ. ಇನ್ನೂ ಒಂದು 2-3 ಇದೆ ಇನ್ನೂ ಸದ್ಯಕ್ಕೆ ಬಂದಿರೋದು. ಇನ್ನೂ ಟೈಮ್ ಇದೆ, ನೋಡೋಣ ಎಷ್ಟು ಬರ್ತದೆ ಅಂತ ಗೊತ್ತಿಲ್ಲ.
ನೆಕ್ಸ್ಟ್ ಹೋಗಿ ಅವು ಕಲೆಕ್ಟ್ ಮಾಡೋಣ. ಇಲ್ಲೇ 1 ಲೀಟ್ರ್ ಪೆಟ್ರೋಲ್ ಹೋಗ್ಬಿಡುತ್ತೆ. ಎಸ್ ಪಿ ರೋಡಲ್ಲಿ ಸುತ್ತರಿಯೋ ಅಷ್ಟೊತ್ತಿಗೆ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಸುತ್ತರಿಯೋ ಅಷ್ಟೊತ್ತಿಗೆ ಕರೆಕ್ಟಾಗಿ 1 ಲೀಟ್ರ್ ಪೆಟ್ರೋಲ್ ಆಗುತ್ತೆ. ಅಲ್ಲಿ ಇಲ್ಲಿ ಬಂದಿದ್ದೀನಿ, ಇವ್ರಿಗೊಂದು ಐಟಮ್ ರೆಡಿ ಇದೆ ಹೆಂಗೆ ಅಂತ ಹೇಳ್ಬಿಡೋಣ ಫಸ್ಟ್. ಬೇಗ ರೆಡಿ ಮಾಡ್ತಾರೆ ಇವರು, ಬಟ್ ಇವತ್ತು ನಾನು ಬೇಗ ಬಂದಿದ್ದೀನಿ. ರೆಡಿ ಆಗಿದೆಯಲ್ಲೋ ಗೊತ್ತಿಲ್ಲ, ಕೇಳ್ತೀನಿ ಒಂದು ಸರಿ. ಓಯ್ ರೆಡಿ ಆಗಿದೆ ಐಟಮು, ಹೈಪರ್ ಸ್ಟೋರೇಜ್ ಹೆಂಗಪ್ಪ ಅವ್ರದ್ದು ರೆಡಿ ಮಾಡಿಲ್ಲ? जीते भाई किधर खाना का चला गया? देखो ज़्यादा आइटम है कम है. पैक करके रखना है ना, गाड़ी बाहर रख दिया, गाड़ी में मटेरियल है. ಇದು ರೆಡಿ ಆಗಿಲ್ಲ ಇನ್ನು, ಇವಾಗ ನೋಡ್ತಾವನೆ ಸಿಸ್ಟಮಲ್ಲಿ. ಕೊಡ್ಲಿಕ್ಕೆ ಎಷ್ಟೊತ್ತು ಮಾಡ್ತಾನೆ ಗೊತ್ತಿಲ್ಲ. ಬೇಗ ಇತ್ತೇ ಏಕಿ ಕೀಬೋರ್ಡ್ है. ಓಕೆ ಬಸ್ छोड़ ऐसा लेके जाता. ಓಕೆ ಬಾಯ್. ಆಯಿತು, ಇದು ಸ್ಮಾಲ್ ಐಟಮ್. ಇವತ್ತು ನನ್ನ ಗಾಡೀಲಿ ಐಟಮೇ ಇಲ್ಲ ಅನ್ನೋ ಲೆವೆಲ್ಗಿದೆ. ಎಲ್ಲ ಚಿಕ್ಕ ಚಿಕ್ಕ ಐಟಮೇ ಟೋಟಲಿ. ಕೊಟ್ಟರೆ ಒಂದೊಂದು ದಿನ ಗಾಡೀಲಿ ಜಾಗನೇ ಆಗಲ್ಲ, ಆ ಥರ ಕೊಡ್ತಾರೆ. ಒಂದೊಂದು ದಿನ ನೋಡಿದರೆ ಫುಲ್ ಸ್ಮಾಲ್ ಐಟಮು. ನೋಡಿ ಫ್ರೆಂಡ್ಸ್, ಇವಾಗ ಇನ್ನೊಂದು ಕಸ್ಟಮರ್ ಕಾಲ್ ಮಾಡಿದ್ರು. ಇದು ವೀರವಂಶಿ ಮೊಬೈಲ್ ಪಿಕಪ್ ಇದೆ ಒಂದು, ಅವ್ರ ಹತ್ರ ಹೋಗ್ಬೇಕು ಇವಾಗ. ಏನಂತಾರೆ ಬನ್ನಿ, ಮೆಟೀರಿಯಲ್ ರೆಡಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ಹೋಗೋದು ಕೇಳಿದ್ರೆ ಗೊತ್ತಾಗುತ್ತೆ. ಐಟಮ್ ಕೊಡಿ. ಬಜರಂಗಿ ಮೊಬೈಲ್ 20 ಮಿನಿಟಾ? ಓ ಅರ್ಧ ಗಂಟೆ ಮುಂಚೆನೇ 20 मिनट छोड़ के आता रेडी करके रख. 10 ನಿಮಿಷ ಬೇಕಂತೆ ಅವನಿಗೆ ರೆಡಿ ಮಾಡೋಕ್ಕೆ. ಅಷ್ಟೊತ್ತಿಗೆ ಬೇರೆ ಇನ್ನೆರಡು ಇದ್ದಾವೆ, ಕಲೆಕ್ಟ್ ಮಾಡ್ಕೊಂಡು ಬಂದುಬಿಡೋಣ. ಈ ಎಸ್ ಪಿ ರೋಡಲ್ಲಿ ಒಂದು ಸಲ ಹೋದ್ರೆ ಕೊಡಲ್ಲ ಐಟಮ್ ಯಾರು, 25 ಸರಿ ಹೋಗಬೇಕು. ಬನ್ನಿ, ಆವಾಗಲೇ ಒಂದು ಹೋಗಿ ವಾಪಸ್ ಬಂದಾನ. ಅವ್ರ ಶಾಪಲ್ಲಿ ಹೋಗೋಣ, ಚೆಕ್ ಮಾಡಬೇಕು. 5 ನಿಮಿಷ ಇದೆ ಆಗುತ್ತೆ ಅಂದರೆ ಡಿಸ್ಪ್ಲೇ. ಅದು ರೆಡಿ ಆಗಿದೆ, ಹಿಂಗೆ ನೋಡ್ಕೊಂಡು ಬರ್ತೀನಿ. ಅದನ್ನು 2ನೇ ಸಲ ಬರ್ತಾಯಿದ್ದೀನಿ. ಇವಾಗಲಾದ್ರೆ ಕೊಡ್ತಾರೋ ಇಲ್ಲೋ ನೋಡೋಣ. ಕೊಡಿ ಬ್ರೋ, ಆಯಿತಾ? ಪ್ಯಾಕ್ ಮಾಡಿಕೊಡಿ ಸರ್, ಬಾಕ್ಸೆಲ್ಲ ಕೊಡ್ತೀನಿ. ಆಯಿತು, ಇದು ಪಿಕಪ್ ಆಯ್ತಪ್ಪ. ಹಿಂಗೆ ರೆಡಿ ಮಾಡಿ ಇಟ್ಟಿದ್ದ, ಬರೋದ್ರೊಳಗಡೆ ಎತ್ಕೊಂಡು ಹೊರಟೆ. ಇದು ಒಂದು ಮೊಬೈಲ್ ಡಿಸ್ಪ್ಲೇ, ಇದೊಂದು ಕೆಲಸ ಆಯಿತು. ನೆಕ್ಸ್ಟು ಬನ್ನಿ, ಇವಾಗ ಅವಾಗಲೇ ಒಂದು ಪಿಕಪ್ ಮಾಡ್ಕೊಂಡು ಹೋಗಿದ್ದೀನಿ. ಅವನೇ ಮತ್ತೆ ಇನ್ನೊಂದು ಐಟಮ್ ಬಂತು, ಆರ್ಡ್ರು ಕಲೆಕ್ಟ್ ಮಾಡ್ಕೊಂಡು ಬಂದ್ಬಿಡಿ ಅಂತಾನೆ. ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಏನು ಕೊಡಲ್ಲ, ಇಲ್ಲ ಇದೀನಲ್ವಾ, ಹಾಗೆ ಕಲೆಕ್ಟ್ ಮಾಡ್ಕೊಂಡು ಹೋಗೋಣ. ಒಂದು ಚಿಕ್ಕ ಐಟಮ್ ಅಂತೆ ಅಷ್ಟೇ. ಇನ್ನೊಂದು ಐಟಮ್ ಬಂದಿದೆ ನೋಡಪ್ಪ, ಹೆವಿ ಟೆಲಿಕಾಮ್ ಒಂದು. ನೋಡಿ 2 ಸಲ ಹೇಳ್ತಾರೆ ನೋಡಿ. ಹೋಗಿ ಎಲ್ಲ ರೌಂಡ್ ಹೊಡ್ಕೊಂಡು ಬಂದೆ, ಲಾಸ್ಟ್ ಹೋಗ್ಬೇಕು ಮನೆಗೆ. ಇವಾಗ ಹೇಳ್ತಾನೆ ಅಷ್ಟೇ. ನೋಡಿ ಇವರೇ ಫಸ್ಟ್ ಪಿಕಪ್ ಮಾಡಿದ್ದು ಇವ್ರ ಹತ್ರನೇ. ಮತ್ತೆ ಬಂದಿದ್ದೀನಿ ಇನ್ನೊಂದು ಸಲ, ಇನ್ನೊಂದು ಐಟಮ್ ಬಂತಂತ. ಚಿಕ್ಕದು 3 CC ಬೋರ್ಡ್ ಕೊಟ್ಟಾರೆ ಅಷ್ಟೇ. ಮೊಬೈಲ್ ಸ್ಪೇಸ್ ಪಾರ್ಟ್ಸ್ ನೋಡಿ, ಈ ಥರ ಎಲ್ಲ ಇಲ್ಲೇ ಸಿಗುತ್ತೆ. CC ಬೋರ್ಡು, ಸ್ಟ್ರಿಪ್ ಡಿಸ್ಪ್ಲೇ, ಬ್ಯಾಟ್ರಿ, ಬ್ಯಾಕ್ ಪೌಚ್, ಏನು ಬೇಕೆಲ್ಲ. ಮಹಾದೇವ್ ಟೆಲಿಕಾಮ್ ಅಂಗಡಿ ಹೆಸರಲ್ಲಿ. ಅಂಗಡಿ ನೇಮೇ ಹಾಕಿಲ್ಲಪ್ಪ ಇವನು. ಅಯ್ಯೋ ದೇವ್ರ, ಅಂಗಡಿ ಹೆಸರು ಎಲ್ಲಿ ತೋರ್ಸೋದು ನಾನು? ಇದು ಶಾಂಪಲ್ ಕೊಟ್ಟಿದ್ದಾರೆ ಕಸ್ಟಮರು, ತಗೋಬೇಕು ಹೋಗಿ. ಇವಾಗ ಎಲ್ಲಿ ಸಿಗುತ್ತೆ ಅಂತ ವಿಚಾರಿಸ್ಬೇಕು ಅಂಗಡಿಲಿ. ಮರ್ತೇ ಬಿಟ್ಟಿದ್ದೀನಿ ನಾನು ಇದನ್ನು, ಇವಾಗ ನೆನೆಸ್ಕೊಂಡೆ ಬ್ಯಾಗಲ್ಲಿರೋದು ನೋಡಿ. ಈಗ ಹೋಗಿ ಕೇಳಬೇಕಲ್ಲಿ. ಈ ಒಳಗಡೆ ಇದೆ, ಗಲ್ಲಿ ಒಳಗಡೆ ಹೇಳಿದ್ದೆ ಒಂದ್ಸಲಿ. ಅವಾಗಲೂ ಒಂದು ಟೈಮ್ ಬಂದಿದ್ದೀನಿ, ಹತ್ರ ಇದೆ ಇಲ್ಲ ಇದೆ ನಮೋಟ್ರಾನಿಕ್ಸ್ ಇಲ್ಲ ಇದೆ. ಹತ್ತು ಪೀಸ್ ಬೇಕಂತೆ ಸರ್ ಇವಾಗೇನೋ ಶಾಂಪಲ್ಲು. ಆಮೇಲೆ ಅದು ಓಕೆ ಆದಮೇಲೆ ತಗೊಂತಾರೆ ಪ್ರೊಡಕ್ಷನ್.
ಇಲ್ಲೊಂದು ಲ್ಯಾಪ್ಟಾಪ್ ಕೊಟ್ಟಿದ್ದೆ, ಇದು ರೆಡಿ ಆಗಿದೆ ಹೆಂಗೆ ಗೊತ್ತಿಲ್ಲ, ಕೇಳೋಣ ಬನ್ನಿ ಇವಾಗ. ರೆಡಿ ಆದರೆ ಓಕೆ. ಸರ್ ಇವ್ರದ್ದು ಮಾದೇಶ್ ಸರ್ದು ಒಂದು ಲ್ಯಾಪ್ಟಾಪ್ ಕೊಟ್ಟಿದ್ದಲ್ಲ, ಆಗಿದೆ ಸರ್ ಅದು? ಅವ್ರು ವಾಪಸ್ ತಗೊಂಬನ್ನಿ, ಅವ್ರು ಫೋನೇ ಪಿಕ್ ಮಾಡ್ತಾ ಇಲ್ಲ, 3 ಡೇಸಿಂದ ಕಾಲ್ ಮಾಡ್ತಾ ಇದ್ದರು. ಹೌದಾ? ಫೈನಲಿ ಇವತ್ತು ಫ್ರೆಂಡ್ಸ್ ಎಲ್ಲ ಪಿಕಪ್ ಆಯಿತು. ಜಸ್ಟ್ ಇವಾಗ ಹೊರಡ್ತಾ ಇದ್ದೀನಿ ಎಸ್ ಪಿ ರೋಡಿಂದ. ಎಷ್ಟು ಆರ್ಡ್ರು ಪಿಕಪ್ ಆಗಿದೆ, ಎಷ್ಟು ತೊಗೊಂಡು ಹೊರಟಿದ್ದೀನಿ ಅಂತವ ತೋರಿಸ್ಬಿಡ್ತೀನಿ ಇಲ್ಲೇ ನಿಮಗೆ, ನೋಡ್ಕೊಂಬಿಡಿ ಇವತ್ತಿನ ಸಂಪಾದನೆ ಎಷ್ಟಂತ. ಮತ್ತು ಡ್ರಾಪ್ ಮಾಡ್ಬೇಕಾದ್ರೆ ನಾನು ವೀಡಿಯೋ ಮಾಡೋಕ್ಕಾಗಲ್ಲ, ಮೊಬೈಲ್ ಆಲ್ರೆಡಿ ಚಾರ್ಜಸ್ ಕಮ್ಮಿ ಆಗಿದೆ, ಅದಕ್ಕೋಸ್ಕರ ಎಷ್ಟು ಆರ್ಡ್ರು ಪಿಕಪ್ ಮಾಡಿದ್ದೀನಿ ಅಂತ ಇಲ್ಲೇ ತೋರಿಸ್ಬಿಡ್ತೀನಿ ಒಟ್ಟಾಗಿ. ನೋಡಿ, ಇದು ಒಂದು ಮೊಬೈಲ್ ಡಿಸ್ಪ್ಲೇ, ಇದು ಒಂದು ಮೊಬೈಲ್ ಡಿಸ್ಪ್ಲೇ, ಇದು ಮೊಬೈಲ್ ಡಿಸ್ಪ್ಲೇ ಮತ್ತು ಏನೋ ಸ್ಪೇಸ್ ಪಾರ್ಟ್ಸ್ ಇದೆ. ಇದು ಒಂದು, ಇದು ಒಬ್ಬರದು, ಇದು ಒಬ್ಬರದು. ಟೋಟಲ್ 1 2 3 4 5 6 ಅಷ್ಟೇ ಟೋಟಲ್ಲು. 1 2 3 4 5 6 ಆರ್ಡ್ರು, ಪ್ಲಸ್ ಇಲ್ಲೊಂದಿದೆ ಬ್ಯಾಗಲ್ಲಿ ಒಂದೇ ಕೀಬೋರ್ಡ್ ಇದು ಕೊಟ್ಟಿದ್ದಾರೆ. 7 ಆರ್ಡ್ರು. ಇವತ್ತು ಕಡಿಮೆನೇ ಆ್ಯಕ್ಚುಲಿ, 7 ಆರ್ಡ್ರು ಬಂದಿದೆ. ಒಂದು ಇದರಲ್ಲಿ 4 ಆರ್ಡ್ರು 200, 3 ಆರ್ಡ್ರು 250. ಎಷ್ಟಾಗುತ್ತೆ ಅಲ್ಲಿಗೆ? 250 ಅಂದರೆ 3 ಆರ್ಡ್ರ್ ಅಂದರೆ 750, 800, 1,500 ಅಂದ್ಕೊಳ್ಳಿ. 1500 ಪ್ಲಸ್ ಬೆಳಗ್ಗೆ ಒಂದು 700, ಟೋಟಲ್ 2250 ಆಯ್ತು ಇವತ್ತಿನ ಸಂಪಾದನೆ. ಒಂದು ಆವ್ರೇಜ್ ಓಕೆ, ಪರವಾಗಿಲ್ಲ, ಲಾಸ್ ಏನಿಲ್ಲ. 250 ಪೆಟ್ರೋಲ್ ಅದಕ್ಕೆ ತೆಗೆದ್ರೂ 2000 ಸೇವ್ ಆಯಿತು. ಒಂದೊಂದು ದಿನ ಕಮ್ಮಿ ಆಗುತ್ತೆ, ಒಂದೊಂದು ದಿನ ಜಾಸ್ತಿ ಆಗುತ್ತೆ. ಬಟ್ ಇವತ್ತೆಲ್ಲ ಚಿಕ್ಕ ಚಿಕ್ಕ ಐಟಮ್ಸ್ ಬಂದಿದೆ, ಜಾಸ್ತಿ ಏನಿಲ್ಲ. ಆದ್ರೂ ಪೆಟ್ರೋಲ್ ಹೋಗಿ 2000 ಸೇವ್ ಆಗಿದೆ, ಲಾಸ್ ಏನಿಲ್ಲ. ಎಷ್ಟು 5 ರಿಂದ 6 ಅವರ್ ಡ್ಯೂಟಿ ಅಷ್ಟೇ. ಈಗ 2:15 ಕರೆಕ್ಟ್ 4 ಗಂಟೆಗೆಲ್ಲ ಫಿನಿಶು. 11 ಗಂಟೆಗೆ ಮನೆ ಬಿಟ್ಟು 4 ಗಂಟೆಗೆ ಮನೇಲೇ ಇರ್ತೀನಿ. 5 ಅವರಲ್ಲಿ ಕಂಪ್ಲೀಟ್ ಆಗೋಗುತ್ತೆ ಎಲ್ಲ ಆರ್ಡ್ರ್. ಬನ್ನಿ ಹೊರಡೋಣ, ಇವತ್ತಿನ ಕೆಲಸ ಇಷ್ಟೇ ಮುಗೀತು. ಜೈ ಎಸ್ ಪಿ ರೋಡಿಗೆ ಒಂದು ಗುಡ್ ಬೈ. ಇನ್ನೂ 3 ಆರ್ಡ್ರು ಕ್ಯಾನ್ಸಲ್ ಆಗಿಬಿಟ್ಟು, ಇಲ್ಲಾಂದರೆ ಅದು ಆರಾಮಾಗಿ ಒಂದು 500-600 ರುಪೀಸ್ ಆಗ್ತಾಯಿತ್ತು. ಒಂದು ಕಸ್ಟಮರು ನಾವೇ ಬರ್ತಾಯಿದ್ದೀನಿ ಎಸ್ ಪಿ ರೋಡಿಗೆ, ಏನೋ ಸ್ವಲ್ಪ ಬೇರೆ ಕಲೆಕ್ಟ್ ಮಾಡೋದಿತ್ತು ಅಂತ ಹೇಳಿ ಅವ್ರು ಕ್ಯಾನ್ಸಲ್ ಮಾಡಿದ್ರು. ಇನ್ನೊಬ್ರದ್ದು ರೆಡಿಯಾಗಿಲ್ಲ, ಅವ್ರದ್ದು ಪೋಸ್ಟ್ಪೋನ್ ಆಯಿತು ನಾಳೆ ಅಂತ. ಇನ್ನೊಬ್ರು ಬಂದ್ಬಿಟ್ಟು ಐಟಮ್ಮು ಬೇಕಂತೆ, ಬಟ್ ಕಸ್ಟಮರು ಅಪ್ರೂವಲ್ ಕೊಟ್ಟಿಲ್ಲ. ಹೀಗಾಗಿ 3 ಜನದ ಕ್ಯಾನ್ಸಲ್ ಆಯಿತು, ಅಲ್ಲೊಂದು 600 ಲಾಸ್ ಆಯಿತು. ಇಲ್ಲ ಅಂದಿದ್ದರೆ ಆರಾಮಾಗಿ ಹತ್ತತ್ರ 2800 ರುಪೀಸ್ ಇವತ್ತು ಆರಾಮಾಗಿ ಆಗ್ಬಿಡ್ತಾಯಿದೆ, ಟೆನ್ಷನ್ ಇಲ್ದಂಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲ ಬೇಕು ಅಂದ್ರೆ ಆಗಲ್ಲ, ಒಂದೊಂದಿನ ಹಂಗೆ ಹಿಂಗೆ ಹೆಚ್ಚು ಕಮ್ಮಿ ಆಗುತ್ತೆ. ಇವತ್ತು ಇಷ್ಟು ಸಂಪಾದನೆ ಆಗಿದೆ. ಹೊರಡ್ತಾ ಇದ್ದೀನಿ, ಟೈಮ್ ಆಯಿತು, ಬಾಯ್.